ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಬ್ಲೌಸ್ ಬಂದಿದೆ. ಅದರದ್ದು ಕಟ್ಟಿಂಗ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಫಸ್ಟಿಗೆ ನೋಡಿ, ಇದು ಬ್ಲೌಸ್ ಮೆಜರ್ಮೆಂಟು ಸೇಮ್ ಬೇಕು ಅಂತ ಹೇಳಿದರೆ, ಇಲ್ಲಿ ಫ್ರಂಟು ತುಂಬ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದಾರೆ. ಆ ಬ್ಲೌಸ್ದು ಫ್ರಂಟು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ಸ್ಲೀವ್ ಕಟ್ಟಿಂಗ್ನ ನಾನು ಹೇಗೆ ಮಾಡ್ತೀನಿ ಅಂದರೆ, ಲೈನಿಂಗ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ ಲೈನಿಂಗ್ನ ತೊಗೊಂಡಿದ್ದೀನಿ, ಯಾಕಂದರೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡಿದ್ದೀನಿ. ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇಲ್ಲಿ ಪಾಯಿಂಟ್ ಕರೆಕ್ಟಾಗಿ ನೋಡ್ಕೋಬೇಕು ನಾವು. ಈ ಪಾಯಿಂಟ್ ಇಲ್ಲಿಂದ ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಚೇಂಜ್ ಆದ್ರೂ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸಡನ್ನಾಗಿ ಮಾಡುವಾಗ ಮಿಸ್ಟೇಕ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ. ಇಲ್ಲಿಂದ ನೋಡ್ಕೊಳ್ಳಿ, 3 ಕಾಲಿದೆ. ನಾನು 3ವರೆಗೆ ಅಂತ ಫಸ್ಟೇ ಮಾರ್ಕ್ ಮಾಡಿಕೊಂಡೆ. ಬ್ಲೌಸ್ ಮಾರ್ಕಿಂಗ್ ಮಾಡ್ಕೊಂಡಿರಲಿಲ್ಲ, ಲೆಂತ್ ತೊಗೊಂಡು ಮಾರ್ಕಿಂಗ್ ಮಾಡಿದೆ. ಆಮೇಲೆ ನೋಡಿ, ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಮಿಸ್ ಮಾಡಬಾರ್ದು. ಅವರು ಕರೆಕ್ಟಾಗಿ ಕುತ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ ಈ ಚೇಂಜಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇಲ್ಲಿಂದ 3ವರೆಗೆ ತಗೊಂಡಿದ್ದೆ, ಅವಾಗ ಇಲ್ಲಿ ಬಂದಿತ್ತು. ಈಗ ಅವ್ರದ್ದು ಮಾರ್ಕ್ ಬಂದು 3 ಕಾಲಿಗಿದೆ. ನಾನು ಅದೇ 3 ಕಾಲಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಷ್ಟು ಚೇಂಜಸ್ ಬರುತ್ತೆ ನೋಡಿ. ನಾವು ಯಾವುದೇ ಕಾರಣಕ್ಕೂ ನಮ್ಮದು ಮೆಥಡಲ್ಲಿ ಕಟಿಂಗ್ ಮಾಡೋಕ್ಕೆ ಹೋದಾಗ ಕೆಲವೊಂದು ಸರಿ ಚೇಂಜಸ್ ಬರುತ್ತೆ. ನೋಡಿ, ಇಲ್ಲಿ 2ವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 2ಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿ ಸ್ವಲ್ಪ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ಇವಾಗ ನಮ್ಗೆ ಈ ಮಾರ್ಕಲ್ಲ, ಈ ಫಸ್ಟ್ ಒಂದು ಮಾರ್ಕು, ಇದು ನಮಗೆ ಮೈನಸ್ಸು. ಓಕೆನಾ? ಕೆಲವೊಂದು ಸರಿ ನಾವು ಫಾರ್ಮುಲಾ ಪ್ರಕಾರ ಕಟಿಂಗ್ ಮಾಡೋಕ್ಕೆ ಹೋದಾಗ ಈ ಥರ ಚೇಂಜಸ್ ಆಗುತ್ತೆ. ಅದನ್ನು ನಾವು ಚೇಂಜ್ ಮಾಡ್ಕೋಬೇಕಂತ ಇಲ್ಲಿ ಒಂದು ಸ್ವಲ್ಪ ನೋಡಿ, ಸ್ವಲ್ಪ ಜಸ್ಟ್ ಒಂದು ಪಾಯಿಂಟಷ್ಟು ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ. ನೋಡಿ, ಈ ಥರ ಹೀಗೆ ಬಂದು ಇಲ್ಲಿ ಟಚ್ ಆಗಿ ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಇಲ್ಲಿ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಓಕೆನಾ? ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಟಚ್ ಆಗಬೇಕು. ಟಚ್ ಆಗಿ ಇಲ್ಲಿ ಸ್ವಲ್ಪ ಶೇಪ್ ಬರಬೇಕು. ಆವಾಗ ನಮಗೆ ಈ ಶೇಪಲ್ಲಿ ಕರೆಕ್ಟಾಗಿ ಬಂದರೆ ಬ್ಲೌಸ್ ಕಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇಷ್ಟ ಆಯಿತು. ಇವಾಗ ಇಲ್ಲಿ ನೋಡಿ, ಈ ಶೇಪ್ ಬಂದಿದೆಯಲ್ಲ, ಈ ಪಾಯಿಂಟಿಗೆ ನಾವು ಒಂದು ನೆಚ್ನ ಹಾಕ್ಕೋಬೇಕು. ನೆಕ್ಸ್ಟು ಇಲ್ಲಿ ಕೂಡ ಒಂದು ನೆಚ್ನ ಹಾಕೋಬೇಕು. ಈಗ ಸ್ಲೀವ್ ಕಟ್ಟಿಂಗ್ ಆಗಿದೆ. ಈಗ ಬ್ಯಾಕ್ ಕಟ್ಟಿಂಗ್ನ ಹೇಗೆ ಮಾಡೋದು ಅಂತ ಫಾಸ್ಟಾಗಿ ತೋರಿಸ್ತೀನಿ. ನಮಗೆ ಫ್ರಂಟಲ್ಲಿ ಚೇಂಜಸ್ ಬೇಕಾಗಿದೆ, ಆ ಫ್ರಂಟದು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇದು ತುಂಬ ಲಾಂಗ್ ಸೈಜ್ ಬ್ಲೌಸ್ ಆಗಿದೆ, ವೇಸ್ಟ್ ಲೆಂತ್ ಕೂಡ ಇದೆ. ಆದರೆ ಅದನ್ನು ಯಾವ ತರಹ ಕಟ್ಟಿಂಗ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅನ್ನೋದೇ ಇದ್ರದ್ದು ಮೇಯ್ನು. ನಾನಿಲ್ಲಿ ಟೇಪದು ಫುಲ್ಲು ವೇಸ್ಟು ಆ ಥರ ಎಲ್ಲ ತೊಗೊಂಡು ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ನಾವು ಈಸಿಯಾಗಿ ಕಟಿಂಗ್ ಮಾಡೋದಂದರೆ ಈ 2 ಬ್ಯಾಕ್ನ ಈ ಥರ ಇಟ್ಕೋಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ರೆಡಿ ಆದಮೇಲೆ ಇಲ್ಲಿ ನೋಡಿ, ಡಾಟ್ಗೆ ಎಷ್ಟು ಇಡ್ತಿದ್ದಾರೆ ಅಂತ ನೋಡ್ಕೋಬೇಕು. ಅದರದ್ದು 2 ಭಾಗ ತೊಗೋಬೇಕು. ನೆಕ್ಸ್ಟ್ 2 ಡಾಟ್ಗಳನ್ನ ಹೀಗೆ ಇಟ್ಕೊಂಡು ಈ ಸೆಂಟರ್ ಪಾಯಿಂಟ್ ಇರುತ್ತಲ್ಲ, ಈ ಸೆಂಟ್ರ್ ಪಾಯಿಂಟನ್ನು ಮಾಡಿಕೊಂಡು ಇಲ್ಲಿ ಒಂದು ಡೀಪ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ನಮಗೆ ಈ ಡಾಟ್ ಅನ್ನೋದಿರುತ್ತಲ್ಲ, ಈ ಲೆಂತ್ ಎಷ್ಟಿದೆ ಅಂತ ನೀವು ಇಲ್ಲೇ ಬ್ಲೌಸಲ್ಲೇ ಚೆಕ್ ಮಾಡಿಕೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಇಲ್ಲಿ ರೆಡಿ ಇದೆಯಲ್ಲ, ಆ ರೆಡಿಗೆ ಈ ಥರ ಟೇಪ್ನ ಈ ಥರ ಅಡ್ಡ ಇಟ್ಕೊಂಡು, ಅಂದರೆ ಅರ್ಧ ಭಾಗ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಇವಾಗ ನಿಮಗೆ ಇದು ಡೌಟು, ನಿಮಗೆ ಒಂದೊಂದ್ಸರಿ ನಿಮ್ಗೆ ಅರ್ಧ ಇಂಚಾದರೂ ಇಟ್ಕೋಬೋದು, ಇಲ್ಲ 1/4 ಇಂಚಾದರೂ ಇಟ್ಕೋಬೋದು. ಇದನ್ನು ನೀವು ಬೇಕಾದರೆ ಆಮೇಲೆ ಸ್ಟಿಚ್ ಮಾಡ್ಕೊಳ್ಳುವಾಗ ನೀವು ಕೂಡ ಚೇಂಜಸ್ನ ಮಾಡ್ಕೋಬೋದು. ಓಕೆನಾ? ಇದು ಒಂದು. ಇವಾಗ ಇಲ್ಲಿ ಸೈಡು ಜಾಯಿಂಟ್ ಮಾಡಿರ್ತೀವಲ್ಲ, ಆ ಜಾಯಿಂಟಿಂದನೇ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಲೀವ್ ಮತ್ತು ಆರ್ಮ್ ಸೈಡ್ 2 ಜಾಯಿಂಟ್ ಮಾಡಿರ್ತೀವಲ್ಲ, ಆ ಮಾರ್ಕು ಕರೆಕ್ಟಾಗಿ ಒಂದು ಲೈನು ಅದ್ರ ಮೇಲೆ ಹಾಕ್ಕೋಬೇಕು, ಯಾವಾಗಲೂ ಕೆಳಗಡೆ ಹಾಕ್ಕೋಬೇಡಿ. ಓಕೆ?
ಇವಾಗ ಇಷ್ಟ ಆಯಿತು. ಇವಾಗ ಲೆಂತ್ ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಶೋಲ್ಡ್ರ್ ಇರುತ್ತಲ್ಲ, ಈ ಶೋಲ್ಡ್ರದ್ದು ಸೆಂಟ್ರ್ ಮಾಡಿಕೊಂಡು ಈ ಥರ ನೋಡ್ಕೊಳ್ಳಿ. ಆವಾಗ ನಿಮಗೆ ಲೆಂತ್ ಅನ್ನೋದು ಸಿಗುತ್ತೆ. ಸಪೋಸ್ ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ, ಯಾರಿಗೆ ನಿಮಗೆ ನಂಬರ್ ಪ್ರಕಾರ ಹೋಗ್ತೀವಿ ಅಂದರೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಂದು 14 ಮುಕ್ಕಾಲಿದೆ, ಪ್ಲಸ್ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು 14 ಮುಕ್ಕಾಲು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಸ್ಟಿಚಿಂಗಿಗೆ ಅರ್ಧ ಇಂಚು ಅಂತ ಸೇರಿಕೊಳ್ಳಿ. ಈಗ ಟೋಟಲಾಗಿ ನೋಡಿಕೊಂಡ್ರೆ ನಮಗೆ 15ವರೆಗೆ 1 ಗೀಟ್ ಕಮ್ಮಿ ಬರುತ್ತೆ. 1 ಗೀಟ್ ಜಾಸ್ತಿನೂ ತೊಗೋಬೋದು ಅಥವಾ 1 ಗೀಟ್ ಕಡಿಮೆನೂ ತೊಗೋಬೋದು, ತೊಂದರೆ ಇಲ್ಲ. ನೋಡಿ ಈ ಥರ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ಈಗ ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದ್ಮೇಲೆ ಫಸ್ಟ್ ಪಾಯಿಂಟ್ ಏನಂದರೆ, ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. 6 ಕಾಲಿದೆ, ಇಲ್ಲಿ ಕೂಡ 6 ಕಾಲಿದೆ. 6 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹೇಳ್ಕೋಬೇಕು. ಇದು ತುಂಬ ದೊಡ್ಡ ಸೈಜ್ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ, ಅದು ನಮಗೆ ಈಸಿಯಾಗಿ ಗೊತ್ತಾಗೋದು ಇದೆ. ಇನ್ನೊಂದು ಮೆಥಡು ನೀವು ನೋಡಿ ಮಾಡ್ಕೋಬೋದು ಮಾರ್ಕ್ನ ಅಂತ ಅಂದರೆ, ಈ ಥರ ಇಟ್ಕೊಳ್ಳಿ, ಈ ಥರ ಸ್ಟ್ರೇಟ್ ಇಟ್ಕೊಳ್ಳಿ. ಸ್ಟ್ರೇಟ್ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿ. 6 ಕಾಲು ಕರೆಕ್ಟಾಗಿ ಬಂದಿದೆ. ಓಕೆ, ಈಗ ನಾವು ನೆಕ್ ಡೀಪ್ನ ಎಷ್ಟು ತೊಗೋಬೇಕು ಅಂತ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ, ಈ ಬ್ಲೌಸಿಗೆ ನಾನು 3 ತೊಗೊಳ್ತೀನಿ ನೆಕ್ ಓಪನಿಂಗು. ಆದರೆ ಇಲ್ಲಿ ಈ ಬ್ಲೌಸ್ನ ವರ್ಕ್ ಮಾಡಿಸಿದ್ದೀನಿ. ಕೆಲವೊಂದು ಸರಿ ವರ್ಕಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟ್ ಇದನ್ನೇ ನೋಡ್ಕೋಬೇಕು. ವರ್ಕ್ ಬ್ಲೌಸಲ್ಲಿ ಯಾವಾಗಲೂ ಬ್ಯಾಕ್ ಕಟ್ಟಿಂಗಾಗಿ ಇದನ್ನೇ ನೋಡ್ಕೋಬೇಕು. ಎಷ್ಟಿದೆ ಅಂತ ನೋಡಿ, 6 ಕಾಲಿದೆ. ಈ 6 ಕಾಲನ್ನ ಈ ಥರ ಟೇಪಲ್ಲಿ ಅರ್ಧ ಮಾಡಿಕೊಂಡು ನೋಡಿ, ಹೀಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಗ ಇಲ್ಲಿ ಎಷ್ಟು ಬಂತು ಅಂದರೆ 3 1 ಗೀಟ್ ಬಂತು. ಇಲ್ಲಿ ನಮಗೆ ವಿಡ್ತ್ ಅನ್ನೋದು ಮಾರ್ಕಿಂಗ್ ಸುಮ್ಮನೆ ಮಾಡ್ಕೋಬೇಕು. ಯಾಕಂದರೆ ನೆಕ್ಕಲ್ಲಿ ಏನು ವರ್ಕಲ್ಲಿ ಡೀಪ್ ಬಂದಿರುತ್ತೆ, ನಮಗೆ ಅದೇ ಡೀಪೇ ಬರೋದು. ನಾವು ಫಸ್ಟೇ ಮಾರ್ಕ್ ಮಾಡಿಕೊಟ್ಟಿದ್ರೆ ಇದನ್ನು 3 ಮುಕ್ಕಾಲ್ವರೆಗೂ ಮಾರ್ಕ್ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಸುಮ್ಮನೆ ಒಂದು ಬಾಕ್ಸ್ಗೋಸ್ಕರ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕೆಲವೊಂದು ಸರಿ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ, ಇಲ್ಲಿ ತಗೊಂಡಿರ್ತೀರಲ್ಲ ಈ ಕಡೆ ಹಾಕ್ಬಿಡ್ತೀರಾ, ಅದು ರಾಂಗ್. ಈ ಒಳಗಡೆಗೆ ಹಾಕ್ಕೋಬೇಕು. ಫ್ರಂಟನ್ನ ಕಟಿಂಗ್ ಮಾಡಬೇಕಂದ್ರೆ ನಾವು ಯಾವಾಗಲೂ ಈ ಒಳಗಡೆಗೆ ಹಾಕ್ಕೋಬೇಕು. ಇದಿಷ್ಟ ಆಯ್ತಲ್ಲ. ಈಗ ನಾವು ಇವ್ರು ಕೊಟ್ಟಿರೋ ಮೆಜರ್ಮೆಂಟ್ ಶೋಲ್ಡರ್ನ ನೋಡ್ಕೋಬೇಕು. ಜಾಯಿಂಟ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಅದೇ ಇವಾಗ ನಾವು ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಗೆ ನಾವು ಮಾರ್ಕ್ನ ಮಾಡ್ಕೋಬೇಕು. ಈ ಪಾಯಿಂಟ್ ನಮಗೆ ಕೆಲವು ಬ್ಲೌಸ್ಗಳಿಗೆ ನಾವು ಇಲ್ಲಿ ಬಿಡ್ತೀವಿ, ಆದರೆ ವರ್ಕ್ ಬ್ಲೌಸ್ಗಳಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಸ್ಕಿಪ್ ಮಾಡಬೇಕಾಗುತ್ತೆ. ಇವಾಗ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 6 ಕಾಲಿದೆ, ಇಲ್ಲಿ 6 ಕಾಲಿದೆ, ಇಲ್ಲಿ ಕೂಡ 6 ಕಾಲಿದೆ. ಈ ಬ್ಲೌಸ್ ಅವ್ರಿಗೆ ಈ 6 ಕಾಲು ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಶೋಲ್ಡ್ರು ಮತ್ತು ಲೆಂತು ಎಲ್ಲನೂ ಕೂಡ ನಾವು ಕೆಲವೊಂದು ಸರಿ ನೋಡಿದರೆ ಫಾಲೋ ಮಾಡಲೇಬೇಕಾಗುತ್ತೆ. ಓಕೆನಾ? ಅದಕ್ಕೋಸ್ಕರ ಈ ಬ್ಲೌಸ್ ಕಟ್ಟಿಂಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನನಗೆ ಹೊಸದಾಗಿ ಬಂದಿರುವಂಥ ಬ್ಲೌಸ್ ಕಟ್ಟಿಂಗು. ಇಲ್ಲಿ 1ವರೆಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈ ಪಾಯಿಂಟಲ್ಲಿ ನಿಮಗೆ ಬೇಕಾದರೆ ಈ ಟೇಪ್ನ ಹೀಗೆ ಇಟ್ಕೊಂಡು ಇಲ್ಲಿ ಒಂದು ಅರ್ಧಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ನ ನೀವು ಕರೆಕ್ಟಾಗಿ ಹಿಂಗೆ ಈ ಪಾಯಿಂಟ್ ಸೇರಿಸಿದ್ರೆ ನಿಮಗೆ ಈ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ. ಓಕೆ, ಇಷ್ಟು. ಇವಾಗ ನಾವು ಆರ್ಮೋಲ್ನ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಅನ್ನೋದು ಬೇಗನೆ ರೆಡಿ ಆಗುತ್ತೆ. ಬ್ಯಾಕಲ್ಲಿ ನಮಗೆ ನೆಕ್ ಆ್ಯಂಡ್ ಶೋಲ್ಡರ್ ಈ ಪಾಯಿಂಟ್ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂದರೆ ನಮಗೆ ಯಾವುದೇ ರೀತಿಯಾದಂಥ ಬ್ಲೌಸಲ್ಲಿ ಪ್ರಾಬ್ಲಮ್ ಬರಲ್ಲ.
ನೋಡಿ 9 ಕಾಲಿದೆ. ನಾನು ಈಗ ಟೇಪ್ನ ತಿರುಗಿಸಿ ಇಲ್ಲಿ 9 ಕಾಲಿಗೆ ಇವಾಗ ಒಂದು ಮಾರ್ಕ್ನ ಮಾಡ್ತೀನಿ. ಇದು ಸ್ವಲ್ಪ ಆ ಕಡೆ ಈ ಕಡೆನೂ ಹೋಗ್ಬೋದು, ಯಾಕಂತ ಹೇಳಿದ್ರೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಇದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಸ್ಲೀವು, ಇದನ್ನು ತಗೊಳ್ತೀನಿ. ಇದನ್ನು ಏನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಸುತ್ತನೇ ಹೀಗೆ ತಿರುಗಿಸ್ತಾ ಹೋಗ್ತೀನಿ. ತಿರುಗಿಸ್ತಾ ಹೋದಾಗ ನಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ಎಷ್ಟಿದೆ ಅಂತ ಚೆಸ್ಟನ್ನ ನೋಡ್ಕೊಳ್ತೀನಿ ನಾನು. 10 ಇದೆ. ಈಗ ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೊಳ್ತೀನಿ. ಇವಾಗ 10 ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಮಗೆ 10 ಬಂದರೆ ನಮಗೆ ಕರೆಕ್ಟಾಗಿರುತ್ತೆ ಅಂತ ನೋಡಿ. ಇಲ್ಲಿ ನಮಗೆ 9.25 ಸಿಗ್ತಾ ಇದೆ. ಇವರೇನು ಮಾಡಿದ್ದಾರೆ, ಒಂದು ಸರಿ ಚೆಕ್ ಮಾಡ್ಕೋಬೇಕು ಗ್ಯಾಪ್ ಇದೆಯಾ ಅಂತ ನೋಡ್ಕೊಳ್ಳಿ. ಯಾಕೆ ಗ್ಯಾಪ್ ಇದೆ ಅಂದರೆ ಫ್ರಂಟನ್ನ ಅವರು ಬೇರೆ ಥರ ಕಟ್ಟಿಂಗ್ ಮಾಡಿರ್ತಾರೆ, ಅದಕ್ಕೋಸ್ಕರ ನಮಗೆ ಈ ಗ್ಯಾಪ್ ಅನ್ನೋದು ಬರುತ್ತೆ. ನೋಡಿದಿರಾ, ಇಷ್ಟು ಗ್ಯಾಪ್ ಬರ್ತಾ ಇದೆ. ಈ ಥರ ಗ್ಯಾಪ್ ಬರೋದು ಯಾಕೆ ಅಂತ ಹೇಳಿದ್ರೆ ಅವರು ಬ್ಯಾಕು ಮತ್ತು ಫ್ರಂಟನ್ನ ಬೇರೆ ರೀತಿಯಾಗಿ ತೊಗೊಂಡಿರ್ತಾರೆ ಮಾರ್ಕಿಂಗ್. ನೋಡಿ ಇವಾಗ ಆಯಿತಾ. ಈಗ ಸಮವಾಗಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನೋಡ್ಕೋಬೇಕು ಎಷ್ಟಿದೆ ಅಂತ. ಸ್ವಲ್ಪ ಕೆಳಗಡೆ ನೋಡ್ಕೊಳ್ಳಿ, ಸಮವಾಗಿ ಇಟ್ಕೊಳ್ಳಿ. ಬರ್ತಾ ಇದೆ ಕರೆಕ್ಟಾಗಿ. ನಮಗೀಗ ಬ್ಯಾಕ್ ಅನ್ನೋದು ಅಷ್ಟೇ ಬೇಕಾಗುತ್ತೆ. ಇಲ್ಲಿ ನಾನು ಫ್ರಂಟನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ, ಓಕೆನಾ. ಇಲ್ಲಿಂದ 1ವರೆಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿ ಒಂದು ಲೈನ್ಸ್ನ ಹಾಕ್ತೀನಿ, ಇಲ್ಲಿ ಕೂಡ ಒಂದು ಲೈನ್ನ ಹಾಕ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಈ ಬ್ಯಾಕ್ ಇದೆಯಲ್ಲ, ಈ ಬ್ಯಾಕ್ನ ಹೀಗೆ ಟರ್ನ್ ಮಾಡಿ ಸ್ಟಿಚಿಂಗ್ದೇನಿದೆ ಆ ಭಾಗವನ್ನು ಈ ರೀತಿಯಾಗಿ ಟರ್ನ್ ಮಾಡಿ ನೋಡಿದ್ರೆ ನಮಗೆ ಈ ಚೆಸ್ಟ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಾನು ಬ್ಯಾಕ್ನ ಟರ್ನ್ ಮಾಡಿ ನೋಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ಇವಾಗ ಇದು ಕಟ್ಟಿಂಗು ಕರೆಕ್ಟಾಗಿದೆ. ಇದನ್ನು ಕಟ್ಟಿಂಗ್ ಮಾಡ್ತೀನಿ. ಬ್ಯಾಕ್ ಕಟ್ಟಿಂಗ್ ಮಾಡಿ ಫ್ರಂಟು ತೋರಿಸ್ತೀನಿ. ಈ ವರ್ಕ್ ಬ್ಲೌಸ್ ಬಂದಾಗ ನಾವು ಹೇಗೆ ಕಟ್ಟಿಂಗ್ ಮಾಡ್ಕೋಬೇಕು, ಎಲ್ಲಿ ಚೇಂಜಸ್ ಮಾಡ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆಯಲ್ಲಿ ಯಾರಾದರೂ ಮಹಿಳೆಯರು ಟೈಲರಿಂಗ್ ಕಲಿತಾ ಇದ್ದೀರಾ ಅಂತ ಹೇಳಿದರೆ ನೀವು ಈ ಥರ ಮೆಥಡಲ್ಲಿ ಆರಾಮಾಗಿ ಈಸಿಯಾಗಿ ಟೈಲರಿಂಗ್ ಅನ್ನೋದನ್ನ ಕಲಿಬೋದು. ಇದು ವಿಶೇಷವಾಗಿ ಮನೆಯಲ್ಲಿರುವಂಥವರು ಆರಾಮಾಗಿ ಕಲಿಯುವಂಥ ಕಟ್ಟಿಂಗ್ ಆಗಿರುತ್ತೆ. ನೋಡಿ ಇಲ್ಲಿ, ಓಕೆನಾ. ಇಲ್ಲೊಂದು ಏನು ಅಂದರೆ ನ್ಯಾಚಿಲ್ ಹಾಕ್ತೀವಲ್ಲ, ನಾವು ಇಲ್ಲಿ ಹಾಕ್ಕೋಬೇಕು, ಓಕೆನಾ. ಇಲ್ಲಿ ಹಾಕ್ಕೊಂಡಾಗ ಫ್ರಂಟ್ ಕಟ್ಟಿಂಗ್ ಮಾಡುವಾಗ ಡೌಟ್ ಬರಲ್ಲ. ಈಗ ಇದನ್ನೇ ಇಟ್ಕೊಂಡು ಫ್ರಂಟ್ನ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಎಕ್ಸ್ಟ್ರಾ ಜಾಸ್ತಿ ಲೈನಿಂಗ್ ತೊಗೊಂಡಿದ್ದೀನಿ. 1 ಮೀಟ್ರಿಗಿಂತ ಜಾಸ್ತಿ ಲೈನಿಂಗ್ ತೊಗೊಂಡಿರೋದ್ರಿಂದ ಸ್ವಲ್ಪ ಫ್ಯಾಬ್ರಿಕ್ಕು ಜಾಸ್ತಿ ಇದೆ. ನೀಟಾಗಿ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ ಏನಿರುತ್ತಲ್ಲ, ಈ ಬ್ಯಾಕನ್ನ ಈ ಥರ ಇಟ್ಕೋಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಇಲ್ಲಿ ಕರಾರ್ ಪೀಸು ನೀವು ಕಟ್ ಮಾಡೋದಾದರೆ ನೀವು ಕರಾರ್ ಪೀಸ್ನ ಬಿಟ್ಬಿಡಬೇಕು. ಈ ಥರ ನೀಟಾಗಿ ಇಟ್ಕೊಳ್ಳಿ. ಈ ಬ್ಲೌಸಿಗೆ ಒಂದು ಚೇಂಜಸ್ ಇರೋದ್ರಿಂದ ತೋರಿಸ್ತಾ ಇದ್ದೀನಿ. ನಾವು ಬ್ಯಾಕನ್ನು 10 ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಫ್ರಂಟು ನೋಡಿದಾಗ ನಮಗೆ 9.25 1 ಗೀಟ್ ಬಂದಿತ್ತು. ಯಾಕೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಾವು ನೆಕ್ಕನ್ನು 3 ಇಂಚು 1 ಗೀಟನ್ನು ತೊಗೊಂಡಿರೋದ್ರಿಂದ ನಾವಿಲ್ಲಿ ಎಕ್ಸ್ಟ್ರಾ ಏನು ತೊಗೋಬಾರ್ದು. ಇಲ್ಲಿ 1/4 ಇಂಚು ಎಕ್ಸ್ಟ್ರಾನ ತೊಗೊಳ್ಳೇಬಾರದು. ಈ ತೊಗೊಂಡ್ರೇ ನಮಗೆ ಈ ನೆಕ್ ಪಾಯಿಂಟ್ ಅನ್ನೋದು ಲೂಸ್ ಆಗಿಬಿಡುತ್ತೆ, ಓಕೆನಾ. ಇದೇ ಈ ಬ್ಲೌಸ್ನ ಚೇಂಜಸ್ ಪಾಯಿಂಟು. ನೋಡಿ, ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಈ ಥರ ರೋಲರ್ ಇರುತ್ತಲ್ಲ,
ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಫ್ರಂಟ್ ಶೇಪು ಗೊತ್ತಾಗಲಿ ಅಂತೇಳಿ. ಇವಾಗ ನಾನು ಬಂದು ಇದನ್ನು ಎಕ್ಸ್ಟ್ರಾ ಏನು ತೊಗೊಳ್ತಾ ಇಲ್ಲ, ಓಕೆನಾ. ನಾನು ಅವಾಗಲೇ ನಿಮಗೆ ತೋರಿಸಿದ್ದೀನಿ. ಈ ಥರ ಬ್ಲೌಸಲ್ಲಿ ಈ ಥರ ಸ್ವಲ್ಪ ಚೇಂಜಸ್ ಬರುತ್ತೆ, ಯಾರೂ ಕನ್ಫ್ಯೂಸ್ ಆಗದಿರ ಕಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ ಇದಾಯ್ತಲ್ವಾ. ಇಲ್ಲಿ ನಾನು ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ, ಆದರೆ ಇಲ್ಲಿ ಒಂದು ಪಾಯಿಂಟ್ನ ನಾನು ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಯಾಕೆ ಅಂತ ಹೇಳ್ತೀನಿ. ನೋಡಿ ಇಲ್ಲಿಗಿಂತ ಇದನ್ನು ಬ್ಯಾಕ್ ಫ್ರಂಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಇಲ್ಲಿ ಡಾಟ್ ಹಿಡಿದಾಗ ನಮಗೆ ಈ ಎರಡು ಪಾಯಿಂಟಿಗೆ ನಮಗೆ ಕರೆಕ್ಟಾಗಿ ಈ ಪಾಯಿಂಟ್ ಅನ್ನೋದು ಕೂತ್ಕೊಳ್ಳುತ್ತೆ. ನಾವು ಫಸ್ಟ್ ಮಾರ್ಕ್ ಮಾಡಿದ್ದೀವಿ, ಆದರೆ ಇದು ಸೆಕೆಂಡ್ ಮಾರ್ಕ್ ಇದೆಯಲ್ಲ, ಅಲ್ಲಿಗೆ ನಾವು ಈ ಥರ ನ್ಯಾಚ್ ಹಾಕ್ಕೋಬೇಕು. ಈಗ ನಾನು ಈ ಇದ್ರದ್ದು ಕೆಲಸ ಆಯಿತು. ಇವಾಗ ಬ್ಯಾಕದು ಪೂರ್ತಿ ಕೆಲಸ ಆಯಿತು, ತೆಗೆದುಬಿಡ್ತೀನಿ. ತೆಗೆದ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆವಾಗಲೇ, ಅದ್ರದ್ದು ಮೇಲೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಅದ್ರ ಮೇಲೆ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಶೇಪ್ ತಗೊಳ್ಳುವಾಗಲೂ ಅಷ್ಟೇ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೇನ್ ಶೇಪ್ ತೆಗಿಯೋದು ಕೂಡ ಹಾಗೆ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು, ಇಲ್ಲ ಈಸಿಯಾಗಿ ನೀವು ಇದನ್ನು ಕೂಡ ಫಾಲೋ ಮಾಡ್ಬೋದು. ಈ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಆಮೇಲೆ ಕೂಡ ಕಟಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡಿ 2 ಮುಕ್ಕಾಲಿದೆ. ಈ 2 ಮುಕ್ಕಾಲಿಗೆ ನಾನು ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಈ ಲೈನ್ ಹಾಕ್ಕೊಂಡು ಇಲ್ಲಿ ಏನಾಗ್ತಾಯಿದೆ ಅಂದರೆ ಫ್ರಂಟ್ ಡೀಪ್ ಅನ್ನೋದಿರುತ್ತಲ್ಲ, ನಾವು ಫ್ರಂಟ್ ಡೀಪನ್ನ ಯಾವಾಗಲೂ ಈ ವರ್ಕ್ ಮಾರ್ಕ್ ಮಾಡೋದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೋಡಿ 7 ಇದೆ. ಕೆಲವೊಂದ್ಸರಿ ವರ್ಕ್ ಬ್ಲೌಸ್ ಬಂದಾಗ ನಾವು ವರ್ಕ್ ಬ್ಲೌಸ್ನ ಫಾಲೋ ಮಾಡಬೇಕಾಗುತ್ತೆ. ಅವರು ವರ್ಕು ಒಂದೊಂದು ಸರಿ ನಾವೇ ವರ್ಕ್ ಮಾಡಿಸಿದಾಗ ನಮ್ಗೆ ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಿ, ಕೆಲವೊಂದು ಸರಿ ಅವರೇ ಮಾರ್ಕ್ ಮಾಡಿಕೊಟ್ಟಾಗ ಈ ಥರದ್ದು ಚೇಂಜಸ್ ಬಂದಿರುತ್ತೆ. ಈಗ ಈ ಫ್ರಂಟ್ ಏನಿದೆಯಲ್ಲ, ಈ ಫ್ರಂಟದು ಶೇಪನ್ನು ನಾನು ಫಸ್ಟಿಗೆ ತೆಗಿತಾ ಇದ್ದೀನಿ. ನೀವು ಆಮೇಲೆ ಬೇಕಾದರೂ ಕೂಡ ತೆಗಿಬೋದು, ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಈ ಫ್ರಂಟದು ಮಾರ್ಕ್ನ ತೆಗಿತಾ ಇದ್ದೀನಿ, ಓಕೆನಾ. ಈ ಫ್ರಂಟ್ ಮಾರ್ಕ್ ತೆಗ್ದಾದ್ಮೇಲೆ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ನೀವು ಕಟ್ಟಿಂಗ್ನ ಮಾಡ್ಕೊಳ್ಳಿ. ನಾನು ಇದನ್ನು ಮಾರ್ಕು ಕಾಣಿಸೋ ಥರ ಬಿಟ್ಟು ಕಟ್ ಮಾಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಏನು ಬಿಡ್ತಾ ಇಲ್ಲ. ಒಂದು ಪಾಯಿಂಟ್ ಮಾರ್ಕ್ ಕಾಣಲಿ ಅಂತೇಳಿ, ಈ ಸ್ಟ್ರೇಟ್ ಲೈನ್ ಕಾಣಲಿ ಅಂತ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ 3 ಮುಕ್ಕಾಲು 4 ಆ ಥರ ಏನು ತೊಗೊಳ್ಳೇಬಾರ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಬ್ಲೌಸ್ ಮೆಜರ್ಮೆಂಟ್ನ ನೋಡ್ಕೋಬೇಕು. ಈ ಥರ ಬಟನ್ ಇರುತ್ತೆ, ತೆಗೀರಿ. ಇಲ್ಲಿ ಸ್ಟಿಚಿಂಗಿಗೆ ಪೀಸ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಇಲ್ಲಿ ಡಾಟ್ ಇರುತ್ತೆ ನೋಡಿ, ಈ ಡಾಟು ಇಲ್ಲಿ ಮೇನ್ ಲೆಂತ್ ಇರುತ್ತಲ್ಲ, ಈ ಲೆಂತ್ಗೂ ಎಳಿಬಾರ್ದು, ನೀಟಾಗಿ ಸ್ಟ್ರೇಟಾಗಿ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಇವರು ಡಾಟ್ ಎಷ್ಟನ್ನ ತೊಗೊಂಡಿದ್ದಾರೆ ಅಂತ ನೋಡಿ. ಲೆಂತು ತುಂಬ ದೊಡ್ಡ ಬ್ಲೌಸ್ ಇದು, ಆದರೂ ಇವರು ಎಷ್ಟು ತೊಗೊಂಡಿದ್ದಾರೆ ಅದು ಈಗ ತೋರಿಸ್ತೀನಿ ನೋಡಿ. 12 ಮುಕ್ಕಾಲು ತೊಗೊಂಡಿದ್ದಾರೆ. ಇಲ್ಲಿ ಅರ್ಧ ಇಂಚು ಬಿಟ್ಟು ಇಲ್ಲಿಂದ 2.5 ತೊಗೊಂಡಿದ್ದಾರೆ. ಟೋಟಲ್ 12, ಇಲ್ಲಿ ಅರ್ಧ ಇಂಚು, ಇಲ್ಲಿ 2.5, 12, 14, 15 ಮುಕ್ಕಾಲು ಫ್ರಂಟ್ ಲೆಂತ್ ಇದೆ, ಓಕೆನಾ. ಎಷ್ಟು ಚೇಂಜಸ್ ಇದೆ ನೋಡಿ ಈ ಬ್ಲೌಸಲ್ಲಿ. ಈಗ ನೋಡಿ ಈ ಪಟ್ಟಿ ಕೂಡ ಅವರು ದೊಡ್ಡದೇ ಇಟ್ಟಿದ್ದಾರೆ, ಯಾಕಂತ ಹೇಳಿದ್ರೆ ಇದು ಲೆಂತ್ ಇದೆಯಲ್ಲ ಅದಕ್ಕೋಸ್ಕರ ಪಟ್ಟಿ ಕೂಡ ದೊಡ್ಡದೇ ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿ, ಇಲ್ಲಿಂದ ನೀವು ಡಾಟ್ಗೋಸ್ಕರ 1/4 ಅಥವಾ 1.5 ಇಂಚ್ವರೆಗೂ ನೀವು ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸ್ಟಿಚಿಂಗಿಗೆ, ಒಂದು ಕೆಳಗಡೆ ಸ್ಟಿಚಿಂಗಿಗೆ, ಇದು ಡಾಟ್ಗೆ ನೀವು ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ 1/4ವರೆಗೂ ಇಟ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡಾಟ್ ಹಿಡಿದಿರ್ತಾರಲ್ಲ, ಈ ಡಾಟಿಂದ ಇಲ್ಲಿ ಪಟ್ಟಿ ಅಟ್ಯಾಚ್ ಮಾಡಿರ್ತಾರೆ ನೋಡಿ, ಈ
ಈ ಪಟ್ಟೆ ಅಟ್ಯಾಚ್ವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. 4 ಕಾಲಿದೆ. ನಾನು ಇಲ್ಲಿಂದ 4 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಕೋಬೇಕು, ಇದು ಪಟ್ಟಿ ಅವರು ಎಷ್ಟು ಇಂಚ್ ಹಿಡ್ದಿದ್ದಾರೆ ಅಂತ. 1 ಇಂಚ್ ಹಿಡ್ದಿದ್ದಾರೆ. 1 ಅಂದರೆ 2 ಇಂಚನ್ನ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸೈಡು ನೀವು ಟೇಪ್ ತೊಗೋಬೇಕು ಅಂತೇನಿಲ್ಲ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಒಂದು ಅರ್ಧ ಇಂಚ್ ಬಿಡಿ. ಆಮೇಲೆ ಇಲ್ಲಿ ಬೆಲ್ಟ್ ಪಟ್ಟಿ ಹಾಕಿರ್ತಾರಲ್ಲ, ಅಟ್ಯಾಚ್ ಮಾಡಿರ್ತಾರಲ್ಲ, ಆ ಬೆಲ್ಟ್ ಪಟ್ಟಿಗೆ ಈ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ಈ ಕಡೆ ನಿಮಗೆ ಯಾವ ಕಡೆ ಅನುಕೂಲ ಆಗುತ್ತೆ ಆ ಕಡೆ ನೀವು ಇಟ್ಕೊಂಡು ಕಟಿಂಗ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ಥರ ಇಟ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡಿಕೊಂಡು ಹೀಗೆ ಆಯಿತಾ. ಈಗ ಇಲ್ಲಿ ಒಂದು ಸ್ಟ್ರೇಟ್ ಲೈನು, ಇಲ್ಲಿ ಒಂದು ಸ್ಟ್ರೇಟ್ ಲೈನು, ಇಲ್ಲೊಂದು ಸ್ಟ್ರೇಟ್ ಲೈನು. ಒಂದೇ ಸಾರಿ ನಾವು ಸ್ಕೇಲ್ ಇಲ್ದಿರ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದು ನೀಟಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಡಾಟ್ ಮಾಡುವಾಗ ನಮಗೆ ಪಾಯಿಂಟ್ ಇದ್ದರೆ ಸಾಕು. ಯಾವುದೇ ಕಾರಣಕ್ಕೂ ನಮಗೆ ಲೈನ್ ಇರಬೇಕು ಅಂತ ಏನಿರಲ್ಲ. ಪ್ರಾಕ್ಟೀಸ್ ಇರೋರಿಗೆ ಡಾಟ್ನ ನೀಟಾಗಿ ಸ್ಟಿಚ್ ಮಾಡ್ತಾರೆ. ಹೊಸದಾಗಿ ಕಲಿಯೋ ಮಹಿಳೆಯರು ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಈ ಥರ ಆಯ್ತಲ್ವ. ಈಗ ಇಲ್ಲಿ ನೋಡಿ, ನಾನು ಈ ಕಡೆ ತಿರುಗಿಸ್ಕೊಳ್ತೀನಿ ಸ್ವಲ್ಪ. ಹೀಗೆ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ಇನ್ಸೈಡಲ್ಲಿ ಕೂಡ ಅದೇ ರೀತಿಯಾಗಿ ನೋಡಿ ಇಲ್ಲಿದೆ ಅಲ್ಲ, ಈ ರೀತಿಯಾಗಿ ಬರುತ್ತೆ ಮಾರ್ಕಿಂಗ್. ಓಕೆನಾ. ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಶೇಪ್ಗೆ ಆಲ್ರೆಡಿ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ತೆಗೆದ್ಬಿಡೋಣ. ಓಕೆ, ಇವಾಗ ಶೇಪ್ ಮಾರ್ಕ್ ಆಯ್ತಲ್ಲ. ಈಗ ಇಲ್ಲೇನಾದರೂ ನಿಮಗೆ ಮಾರ್ಕಿಂಗ್ ಹೇಗೆ ಹಾಕ್ಬೇಕಂದ್ರೆ ನೋಡಿ, ಇದನ್ನ ಇಟ್ಕೊಂಡು ಹಿಂಗೆ ಕ್ರಾಸಾಗಿ ಹಿಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಹಿಡಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಡಾಟ್ ಮಾರ್ಕ್ನ ಇಟ್ಕೋಬೋದು. ಇಲ್ಲೂ ಅಷ್ಟೇ 2.5 ಈ ಥರ ನೀವು ಫಸ್ಟೇ ಕೂಡ ನೀವು ಮಾರ್ಕ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಇದು ಏನು ಇಲ್ಲಿ ಶೇಪೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ. ನೋಡಿ, ಇವ್ರಿಗೆ ಚೆಸ್ಟು ಹೆವಿ ಇಲ್ಲ ಅಂದಾಗ, ಬ್ಯಾಕು ಫ್ರಂಟು ಒಂದೇ ಥರ ಇದ್ದಾಗ ನಮಗೆ ಇಲ್ಲಷ್ಟೇ ಬೇಕಾಗಿರುತ್ತೆ. ಇವ್ರದ್ದು ಬಾಡಿ ಲೆಂತು ತುಂಬ ಉದ್ದ ಆಗಿರುತ್ತೆ. ಉದ್ದ ಇರುವಾಗ ನಮಗೆ ಈ ಥರ ಕಪ್ಸ್ ಮೆಜರ್ಮೆಂಟ್ನ ಮಾಡಿದಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಲ್ಲಿಂದ ಎಲ್ಲಿಗಿದೆ ಅಂತ ನೋಡಿ ತೋರಿಸ್ತೀನಿ. ಅದಕ್ಕೋಸ್ಕರನೇ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ 2.5 ಇರಬೇಕು ಅಂತ ಹೇಳ್ತಾರೆ ಈ ಡಾಟ್ಗೂ. ಆದರೆ ಇಲ್ಲಿ ನಮಗೆ 4 ಇಂಚು ಗ್ಯಾಪ್ ಇದೆ. ಇಲ್ಲಿ ಕೂಡ ಅಷ್ಟೇ ನಮಗೆ 2 ಕಾಲಿದೆ ಸ್ಟಿಚಿಂಗು ಸೇರಿ. ಇಲ್ಲಿಂದ ನಮಗೆ ಈ ಡಾಟ್ಗೂ 4 ಇದೆ, ಮತ್ತು ಈ ಡಾಟ್ಗೂ 3.5 ಇದೆ. ನಾನು ಇಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ನಾವು ಮಾರ್ಕ್ ಮಾಡಿರೋದು ಇಲ್ಲಿ ನೋಡಿ 4 ಗ್ಯಾಪ್ ಇದೆ, ಇಲ್ಲಿ ಕೂಡ 3.5 ಇದೆ. ಇಲ್ಲಿ ನೋಡಿ ಈ ಮಾರ್ಕ್ ಇದೆಯಲ್ಲ, ಸ್ಟಿಚಿಂಗು ಸೇರಿಸಿ ಕರೆಕ್ಟಾಗಿ ನಾನು ಈ ಅಡ್ಡ ಹೊಡೆದ್ನಲ್ಲ ಇದು. ಯಾಕಂತ ಹೇಳಿದ್ರೆ ಈ ಬ್ಲೌಸ್ ಕಟಿಂಗ್ನ ನಾನು ಮಾಡಿದ್ದೀನಿ, ಅವರು ಸ್ಟಿಚ್ ಮಾಡಿ ಹಾಕ್ಕೊಂಡು ಪರ್ಫೆಕ್ಟಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದು ಬೇರೆಯವರು ಸ್ಟಿಚ್ ಮಾಡಿರೋ ಬ್ಲೌಸು. ಈ ಥರ ಡಾಟ್ ಕೂಡ ನಮಗೆ ಕೆಲವೊಂದು ಸತಿ ಯೂಸ್ಫುಲ್ ಆಗುತ್ತೆ. ಯಾರು ಈ ಥರ ಬಂದಾಗ ಕನ್ಫ್ಯೂಸ್ ಆಗ್ದಿರ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡಲಿ ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.